ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಲ್ಯಾಂಡ್ ಸ್ನೇಹಿತರೆ. ಭೂಮಿ ಅಂತೂ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಭೂಮಿ ನಮಗೆ ಚಿನ್ನ ಇದ್ದಂಗಿದೆ. ಅಂಗೈ ಕಂಡಾಗಿದೆ ಲ್ಯಾಂಡ್ ಮಾತ್ರ. ಸುತ್ತಮುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ, ತಾವು ನೋಡ್ಬೋದು. ವಿಲೇಜ್ ಕೂಡ ತುಂಬ ನಿಯರ್ ಇದೆ. ಭೂಮಿ ಮಾತ್ರ ಅಂಗೈ ಇದ್ದಂಗಿದೆ, ಒಂದೇ ಲೆವೆಲಾಗಿ. ಇಲ್ಲಿ ನಾವು ಈ ಬೆಳೆದಿರುವಂತಹ ಸಣ್ಣ ಪುಟ್ಟ ಗಿಡಗಳನ್ನ ಕಿತ್ತಾಕ್ಬಿಟ್ರೆ ಸಾಕು, ಇನ್ನು ಲ್ಯಾಂಡ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೇಬರ್ಗಳಿಗೆ ಯೋಚನೆ ಇಲ್ಲ. ತಾರೋಡ್ ಅಪ್ರೋಚ್ ಚೆನ್ನಾಗಿದೆ. ವಿಲೇಜ್ ನೀರಿದೆ, ಲೇಬರ್ ಪ್ರಾಬ್ಲಮ್ ಇಲ್ಲ. ಸುತ್ತ ನಾವು ನೋಡಲಿಕ್ಕೆ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವ್ರು ಬಂದು ಪರ್ ಎಕರ್ 38 lakhs ಹೇಳ್ತಾಯಿದ್ದಾರೆ. 38 ಲಕ್ಷ ಹೇಳ್ತಾಯಿದ್ದಾರೆ. ತಾರೋಡ್ ಪ್ರಾಪರ್ಟಿ ಒಂದೇ ಲೆವೆಲ್ ಆಗಿದೆ ಸ್ನೇಹಿತರೆ. ಇವತ್ತು ನಾವು ಎಷ್ಟೋ ಕಡೆ ಒಳಗಡೆ ಹೋದ್ರೂ ಕೂಡ ನಮಗೆ 45-50 ಬಾಯಿಗೆ ಬಂದು ರೈಟ್ಗಳನ್ನ ಹೇಳ್ತಾ ಇದ್ದಾರೆ. ನಮ್ಗಳಿಗೆ ಬಾಯಿಗೆ ಬಂದು ರೈಟ್ ಹೇಳ್ತಿದ್ದಾರೆ. ನಾವು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು 1000 ಪಾಲು ಮೇಲು. ಯಾಕೆಂದರೆ ಭೂಮಿ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು, ಒಳ್ಳೆ ಬೆಳೆ ಬೆಳಿಬೋದು, ಸೊಪ್ಪು ತರಕಾರಿ ಬೆಳಿಬೋದು. ಹಾಗೆ ನಾವಿಲ್ಲಿ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಜೇನು ಸಾಗಾಣಿಕೆ ಅಂತ ಎಲ್ಲನೂ ಮಾಡ್ಬೋದು. ರೋಡ್ ಅಪ್ರೋಚ್ಗೆ ಇದೆ, ಅದರಲ್ಲಿ 2 ಮಾತಿಲ್ಲ. ತುಂಬ ಚೆನ್ನಾಗಿದೆ ಮಾತ್ರ. ಇವತ್ತು ನಾವು ಎಲ್ಲೇ ಹೋದ್ರೂ ನೋಡಿ, ಭೂಮಿಗಳು ಸಿಗೋದು ತುಂಬ ಕಷ್ಟ ಆಯ್ತಾ ಇದ್ದಾವೆ. ರೈಟ್ಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ. ಆದರೆ ಇವರು ಅಷ್ಟು ಜಾಸ್ತಿ ಏನು ಇವರು ಹೇಳಿಲ್ಲ. ಲ್ಯಾಂಡ್ ನಮಗೆ ಅನುಕೂಲಕರವಾಗಿದೆ ನೋಡಿ. ವಿಲೇಜ್ ಕೂಡ ನಿಯರ್ ಇರೋದ್ರಿಂದ ಸಮಸ್ಯೆ ಇಲ್ಲ. ಯಾವತ್ತೂ ಅಷ್ಟೇ ನಾವು ಇಲ್ಲಿ ಮನೆ ಕಟ್ಕೊಂಡು ಆರಾಮಾಗಿ ಪೂರ ಕ್ಲೀನ್ ಮಾಡಿದ್ವಾ, ಫೆನ್ಸಿಂಗ್ ಹಾಕಿದ್ವಾ, ಮನೆ ಕಟ್ಟಿದ್ವಾ ತುಂಬ ಅನುಕೂಲವಾಗಿರುತ್ತೆ. ಏಕೆಂದರೆ ಲೇಬರ್ಗಳಿಗೆ ಯೋಚನೆ ಇಲ್ಲ. ನಾವು ಇನ್ನೊಂದು ಲ್ಯಾಂಡ್ ಮೇಲೆ ಹೋಗುವಂಥ ಪ್ರಮೇಯ ಕೂಡ ಇಲ್ವಲ್ಲ. ಅಚ್ಚುಕಟ್ಟಾಗಿದೆ. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಕ್ಲಿಯರ್ ಆಗಿದೆ. ನಮಗೆ ಇಲ್ಲಿ ನಮಗೆ ಪ್ರತಿಯೊಬ್ಬ ಮನುಷ್ಯನ ಆಸೆ ಆಕಾಂಕ್ಷೆ ಏನಿದೆ ಅದನ್ನು ನಾವಿಲ್ಲಿ ನೆರವೇರಿಸ್ಕೋಬೋದು ಸ್ನೇಹಿತರೆ. ಯಾಕೆಂದರೆ ಲ್ಯಾಂಡು ಅಷ್ಟು ಚೆನ್ನಾಗಿದೆ. ನಾವು ಹತ್ರ ಕರೆಂಟ್ ಕಂಬ ಇಲ್ಲ ಅನ್ನೋಂಗಿಲ್ಲ. ಇಲ್ಲೇ ಹೋಗಿದೆ ಕರೆಂಟ್ ಕಂಬ. ಆರಾಮಾಗಿ ನಮಗೆ ಲೈನ್ಗೂ ಕೂಡ ಚೆನ್ನಾಗಿದೆ. ನಾವಿಲ್ಲಿ ನಮ್ಮ ಆಸೆಗಳನ್ನ ಯಾವ ಥರ ಇರಿಸ್ಕೊಳ್ತೀವಿ ನೋಡಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸು. ಅಡಿಕೆ ಹಾಕಬೇಕು, ತೆಂಗು ಹಾಕಬೇಕು, ಮಾವು, ದಾಳಿಂಬೆ, ಸಪೋಟ, ಖರ್ಜೂರ, ಈ ಥರನ ನಾವು ಹಾಕ್ಬೇಕು ಅನ್ನೋದೊಂದು ಕನಸಿರುತ್ತೆ. ನಾವು ಅದನ್ನು ಹಾಕ್ಬೋದು. ನಾವು ಇವತ್ತು ಸಾವಯವ ಕೃಷಿ ಮಾಡಬೇಕು ಅಂತಾರೆ. ಹೇಳಿದ್ನಲ್ಲ, ನಾವಿಲ್ಲಿ ಹಸು ಸಾಗಾಣಿಕೆ, ಕುರಿ ಇವುಗಳ ಗೊಬ್ಬರನೇ ಸಾಕು. ನಮಗಿಲ್ಲಿ ಭೂಮಿನ ಇನ್ನೂ ಫಲವತ್ತತೆ ಹೆಚ್ಚುತ್ತೆ. ಅವೆಲ್ಲ ನಾವು ಬರೀ ಅದನ್ನು ಹಾಲೊಂದಕ್ಕೆ ಉಪಯೋಗಿಸೋದಲ್ಲ, ನಾವಿಲ್ಲಿ ಇದು ಭೂಮಿನ ಇನ್ನೂ ಫಲವತ್ತತೆ ಹೆಚ್ಚುತ್ತೆ. ಅಷ್ಟು ಅಚ್ಚುಕಟ್ಟಾಗಿದೆ. ಇದನ್ನೆಲ್ಲ ನಾವು ಹೆಂಗಪ್ಪ ಅಂತಂದ್ರೆ, ನಾವೀಗ ರಾಸಾಯನಿಕ ಗೊಬ್ಬರ ಹಾಕೋದನ್ನ ಬಿಟ್ಟು ಸ್ವಲ್ಪ ನಾವು ಸಾವಯವ ಕೃಷಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ಒಳ್ಳೆ ಬೆಳೆಗಳನ್ನ ಬೆಳಿತೀವಲ್ಲ, ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಪ್ರತಿಯೊಂದು ಬೆಳೆಗಳಿಂದ ನಾವು ತಿನ್ನೋ ಆಹಾರದಿಂದ ಹಿಡಿದು ಹಣ್ಣು ಹಂಪಲುಗಳ ತನಕನೂ ಕೆಮಿಕಲ್ಸೇ. ಅವುಗಳಿಂದ ಹೊರತುಪಡಿಸ್ಬೇಕು ಅಂತಂದರೆ ನಾವು ಸಾವಯವ ಕೃಷಿಗಳು ಮಾಡಬೇಕು ನೋಡಿ. 2 ಕಡೆ ರೋಡು, ತಾರ್ ರೋಡ್ ಒಂದು, ಮಡ್ ರೋಡ್ ಒಂದು. 2 ಕಡೆ ರೋಡ್ ಇದೆ. 2 ಕಡೆ ರೋಡ್ ಬಿಡ್ತು ಚೆನ್ನಾಗಿದೆ. ನಮ್ಗೆ ಒಬ್ರಿಗಾಗಲ್ಲ, ಇಬ್ಬರು ಮಾಡ್ಕೊಬೋದು ಅಂತಾರೆ. ಆರಾಮಾಗಿ ಇಬ್ಬರು ಇದನ್ನು ಡಿವೈಡ್ ಮಾಡ್ಕೊಬೋದು ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ತೋಟ ಮಾಡ್ಕೊಂಡು ಮನೆಗಳು ಮಾಡ್ಕೊಂಡಿದ್ದಾರೆ.
ನೋಡಿ ಎಷ್ಟು ಅನುಕೂಲವಾಗಿದೆ ನೋಡಿ, ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಜಮೀನು ತಗೊಂಡು ಖಾಲಿ ಬಿಡೋದಕ್ಕಿಂತ ಅಲ್ಲಿ ಯಾವುದಾದ್ರು ಕ್ಲೀನ್ ಮಾಡಿ ನಮ್ಮ ಕೈಲಿ ಆದಷ್ಟು ಒಳ್ಳೆ ಗಿಡ ಮರಗಳನ್ನ ಹಾಕಿ ಪ್ರಕೃತಿನ ಎಷ್ಟು ನಾವು ಕಾಪಾಡ್ತೀವೋ ಅಷ್ಟು ನಮ್ಮ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಇವತ್ತು ಎಲ್ಲೇ ನೋಡಿದ್ರು ನಿಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗಿ ಹೋಗಿದೆ. ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಅಂತೆ, ಶುಗರ್ ಅಂತೆ. ಇವತ್ತು ಎಲ್ಲ ಕಡೆ ಬೇಕಾದ್ರೆ ವಿಚಾರ ಮಾಡಿ ನೋಡಿ, ಎಲ್ಲೇ ನೋಡಿದ್ರು ಹೈಯೆಸ್ಟ್ ಇದ್ದಾವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಟೆನ್ಷನ್ನು, ಕೆಲಸಗಳು ಒತ್ತಡ ಜಾಸ್ತಿ. ಅಂದರೆ ನಾ ಇನ್ನೂ ಬೆಳಿಬೇಕು ಅನ್ನೋ ಆತುರದಲ್ಲಿ ನಮ್ಮ ಆರೋಗ್ಯ ಸ್ಥಿತಿನ ಮರಿತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಅಷ್ಟೇ. ನಾವು ಬೇಗ ಬೆಳಿಬೇಕು, ಮೇಲೆ ಬರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋ, ಅದು ಆ ತಪ್ಪೇನೂ ಅಲ್ಲ. ಅದಕ್ಕೆ ಆದ ಒಂದು ಲಿಮಿಟ್ ಅನ್ನೋದಿದೆ. ನಾವು ಕೆಲವು ಸಮಯಗಳನ್ನ ಕೆಲವೊಂದು ಜಾಗಗಳಿಗೆ ಸೀಮಿತ ಇಟ್ಟಾಗ ಆ ಟೈಮಿಂಗ್ಸು, ಆ ವಾತಾವರಣ ಪ್ರತಿಯೊಬ್ಬ ಮನುಷ್ಯನ ಇದರಲ್ಲಿ ಚೇಂಜ್ ಆಗುತ್ತೆ. ಯಾವಾಗಲೂ ಅಷ್ಟೇ, ಯಾವಾಗಲೂ ಕೂಡ ನಮಗೆ ಅದೊಂದು ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದು ಬಂದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ ನೋಡಿ. ಒಬ್ಬರಲ್ಲಿ ಇಬ್ಬರು ಆರಾಮಾಗಿ ಡಿವೈಡ್ ಮಾಡ್ಕೋಬೋದು. ರೋಡು 2 ಕಡೆಗಿದೆ, ತುಂಬ ಚೆನ್ನಾಗಿದೆ. ನಾವು ಇದನ್ನು ಆರಾಮಾಗಿ ಇಬ್ಬರು ಡಿವೈಡ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಒಬ್ರಿಗೆ ಹಿಂಸೆ ಆಯಿತು ಅಂತಂದರೆ ಬೇಗ ಸ್ನೇಹಿತರೆ ಬನ್ನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.